2 ವರ್ಷಗಳ ಕಾಲ ಡೆಂಗ್ಯೂ ಭೀತಿ ಕರಾವಳಿ ಜಿಲ್ಲೆ ಉಡುಪಿಯನ್ನು ಬಾಧಿಸಿದ್ದನ್ನು ನಾವೆಲ್ಲ ನೋಡಿದ್ದೇವೆ. ಈಗ ಮತ್ತೆ ಚಿಕುನ್ಗುನ್ಯಾದ ಆತಂಕ ಕಾಡ್ತಾ ಇದೆ ಅನ್ನುವಂಥದ್ದು. ಮಳೆಗಾಲ ಸಮೀಪಿಸ್ತಾ ಇದ್ದ ಹಾಗೆ ಈ ಬಗ್ಗೆ ಒಂದಿಷ್ಟು ಅಲರ್ಟ್ ಇರಬೇಕಾದ ಅಗತ್ಯ ಇದೆ ಅನ್ನುವಂಥದ್ದು. ಈಗಾಗಲೇ ಆರೋಗ್ಯ ಸಚಿವರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ. 16 ವರ್ಷಕ್ಕೊಮ್ಮೆ ಇದು ಭಾಳ ದೊಡ್ಡ ಮಟ್ಟದಲ್ಲಿ ಕಾಣಿಸಿಕೊಳ್ಳುತ್ತೆ. ಅಂದರೆ ಒಂದು ತಲೆಮಾರಿಂದ ತಲೆಮಾರು ಬದಲಾಗುವಂಥ ಸಂದರ್ಭ ಕಾಲಘಟ್ಟ. ಸೊ 2 ದಶಕದ ನಂತರ ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ಚಿಕುನ್ಗುನ್ಯಾದ ಆತಂಕ ಇದೆಯಾ? ಕಂಪ್ಯಾರಿಟಿವ್ಲಿ ನೋಡಿದಾಗ ಈಗಾಗಲೇ ಜನವರಿಯಿಂದ ಈವರೆಗೆ 35 ಕೇಸುಗಳು ಬಂದಿವೆ ಅಂತ ಆರೋಗ್ಯ ಇಲಾಖೆ ಕೂಡ ಹೇಳ್ತಾ ಇರುವಂಥದ್ದು. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ಡಾಕ್ಟರ್ ಪ್ರಶಾಂತ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇದು ಈ ಸಲ ಸ್ವಲ್ಪ ಹೆಚ್ಚು ಅಲರ್ಟ್ ಅಗತ್ಯ ಅಂತ ಅನಿಸುತ್ತಾ? ಯಾಕೆ ಹಾಗಿದ್ರೆ ಅಂತ? ನಮ್ಮದು ಕರಾವಳಿ ಜಿಲ್ಲೆ. ಸೊ ಕರಾವಳಿ ಜಿಲ್ಲೆನಲ್ಲಿ ಯೂಶ್ವಲಿ ಬ್ರೀಡಿಂಗ್ ಪ್ಲೇಸಸ್ಸು ಕೂಡ ಜಾಸ್ತಿ ಹೇರಳವಾಗಿ ಸಿಗ್ತದೆ. ಅಲಾಂಗ್ ದಿ ವೆಸ್ಟರ್ನ್ ಘಾಟ್ ಸಾಕಷ್ಟು ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾವೆ. ಸೊ ರಬ್ಬರ್ ಬ್ಲೀಡಿಂಗ್ ಇದೆ, ರಬ್ಬರ್ ಪ್ಲಾಂಟೇಷನ್ಸ್ ಇದೆ, ಪೈನಾಪಲ್ ಪ್ಲಾಂಟೇಷನ್ಸ್ ಇದೆ, ಅರೇಕ ಪ್ಲಾಂಟೇಷನ್ಸ್ ಎಲ್ಲ ಜಾಸ್ತಿ ಇದೆ. ಸೊ ಈಡೀಸ್ ಸೊಳ್ಳೆಗಳ ಬ್ರೀಡಿಂಗ್ ತಾಣಗಳು ಕರಾವಳಿ ಜಿಲ್ಲೆನಲ್ಲಿ ಸಾಕಷ್ಟು ಇದ್ದೇ ಇರ್ತವೆ. ಸೊ ಹಾಗಾಗಿ ಡೆಂಗಿ ನಮಗೆ ಆಲ್ಮೋಸ್ಟ್ ಎವ್ರಿ ಇಯರ್ ನಮಗೆ ಸ್ವಲ್ಪ ಮಟ್ಟಿಗೆ ಡೆಂಗಿ ಕೇಸ್ಗಳು ಎಂಡೆಮಿಕ್ ಆಗಿ ಸಿಗ್ತವೆ. ಅದೇ ರೀತಿಯಲ್ಲಿ ಈಗಾಗಲೇ ಆರೋಗ್ಯ ಇಲಾಖೆಯವರು, ಮಾನ್ಯ ಆರೋಗ್ಯ ಸಚಿವರು ಆಗಲಿ ಅಥವಾ ಪ್ರಿನ್ಸಿಪಲ್ ಸೆಕ್ರೆಟರಿ ಸಾಹೇಬರಾಗಲಿ ಎಲ್ಲ ಹೇಳಿದ್ದಾರೆ. ಸೊ ಒನ್ಸ್ ಇನ್ 15-16 ಇಯರ್ಸಲ್ಲಿ ಏನಾಗುತ್ತೆ, ಚಿಕನ್ಗುನ್ಯಾಕ್ಕೆ ಸಂಬಂಧಪಟ್ಟ ಹಾಗೆ ಹರ್ಡ್ ಇಮ್ಯುನಿಟಿ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಆ ದೃಷ್ಟಿಯಿಂದ ನಾವು ಅಲರ್ಟ್ ಆಗಿರುವಂಥ ಎಲ್ಲ ಅಗತ್ಯನೂ ಕೂಡ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆಯವರು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಮೆಜರ್ಸನ್ನು ಆಲ್ರೆಡಿ ತೆಗೆದುಕೊಂಡಿದ್ದೇವೆ. ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ಕಮಿಟಿಯನ್ನು ಮಾಡಿದ್ದೀವಿ. ಎಲ್ಲ ಡಿಪಾರ್ಟ್ಮೆಂಟಿಗೆ ಅಲರ್ಟ್ ಮಾಡಿದ್ದೀವಿ. ಹಾಗೆಯೇ ಜಿಲ್ಲಾಧಿಕಾರಿಗಳಿಂದ ಸಾಕಷ್ಟು ಬೇರೆಯವರಿಗೆ ಎಲ್ಲ ರೀತಿಯ ನೋಟಿಸ್ ಕೂಡ ಹೋಗಿದೆ. ಸೊ ಈ ವರ್ಷ ಮಾನ್ಯ ಸಚಿವರ ಕಡೆಯಿಂದ ಅಥವಾ ಆರೋಗ್ಯ ಇಲಾಖೆಯ ಕಡೆಯಿಂದ ಒಂದು ಟೂಲನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಬ್ರೀಡಿಂಗ್ ಪ್ಲೇಸಸ್ ಇದ್ದಾವೆ ಅಲ್ಲೆಲ್ಲ ಫೈನ್ ಹಾಕುವಂಥ ಒಂದು ಅವಕಾಶ ಕೂಡ ಈ ವರ್ಷ ಕಲ್ಪಿಸಿಕೊಟ್ಟಿದ್ದಾರೆ. ಅದೆಲ್ಲ ಟೂಲ್ಸ್ ಇರೋದರಿಂದ ನಾವು ಈ ಒಂದು ಉಲ್ಬಣ ಆಗುವಂಥ ಸಾಧ್ಯತೆ ಏನಿದೆ ಅದನ್ನು ತಡೆಗಟ್ಟುವಲ್ಲಿ ನಾವು ಸಾಕಷ್ಟು. ಡಾಟಾ ಹೇಗಿದೆ ಸರ್? ಅಂದರೆ ಈಗ ಕಂಪ್ಯಾರಿಟಿವ್ಲಿ ಕಳೆದ 2-3 ವರ್ಷದ ನೋಡುವಾಗ ಸ್ವಲ್ಪ ಜಾಸ್ತಿ ಇದೆ ಅಂತ ಅನಿಸುತ್ತೆ ಈಗಾಗಲೇ ಜನವರಿಯಿಂದ? ಉಡುಪಿನಲ್ಲಿ ಸಾಧಾರಣವಾಗಿ ಒಂದು 8ರಿಂದ 10 ಕೇಸು ಪ್ರತಿ ವರ್ಷ ಚಿಕನ್ಗುನ್ಯಾ ರಿಪೋರ್ಟ್ ಆಗುತ್ತೆ. 2006-7ರಲ್ಲಿ ಕರ್ನಾಟಕದಲ್ಲಿ ದೊಡ್ಡ ಔಟ್ಬ್ರೇಕ್ ಆದಾಗಲೂ ಕೂಡ ಉಡುಪಿನಲ್ಲಿ ಜಾಸ್ತಿ ಕೇಸ್ಗಳು ಆಗಿರಲಿಲ್ಲ. ಸೊ ಆದರೆ ಈ ವರ್ಷ ಇಲ್ಲಿವರೆಗೆ ಸುಮಾರು 34 ಕೇಸ್ಗಳು ರಿಪೋರ್ಟ್ ಆಗಿದ್ದಾವೆ. ಸ್ವಲ್ಪ ಮಟ್ಟಿಗೆ ಈ ಟ್ರೆಂಡನ್ನು ನೋಡಿದರೆ ಏನು ನಮ್ಮ ಇಲಾಖೆಯ ಹೆದರಿಕೆ ಇದೆ ಅದು ಇರ್ಬೋದು ಅಂತ ಒಂದು ಸಂದೇಶ ಇದೆ. ಆದರೆ ನಾವು ಎಲ್ಲ ಪ್ರಯತ್ನವೂ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಒಂದು ಕಂಟ್ರೋಲ್ ಮೆಜರ್ಸನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳುವಂಥ ವಿಶ್ವಾಸ ಇದೆ. ಜನರು ಹೇಗೆ ನಿಮಗೆ ಆರೋಗ್ಯ ಇಲಾಖೆ ಜೊತೆ ಕಾಪ್ರೇಟ್ ಮಾಡಬೇಕು ಹೇಳ್ತೀರಿ? ಅವರು ಯಾವ ರೀತಿ ಎಚ್ಚರಿಕೆಯಲ್ಲಿರಬೇಕು ಅಂತ? ಎಸ್ಪೆಷಲಿ ಈಗಾಗಲೇ ನೋಟಿಸ್ ಕೂಡ ಕೊಟ್ಟಿದ್ದೀವಿ. ಎಲ್ಲ ಅವರವರ ಜಾಗದಲ್ಲಿ ಏನಿದೆ ನೀರು ನಿಲ್ಲದೆ ಹೋದಾಗೆ ನೋಡ್ಕೋಬೇಕು. ಕರಾವಳಿಯಲ್ಲಿ ಯೂಶ್ವಲಿ ಮಳೆಗಾಲದಲ್ಲಿ ವಿಪರೀತ ಮಳೆ ಇರುತ್ತೆ. ಸೊ ಲಿಂಟೆಲ್ಗಳ ಮೇಲೆ ಸ್ಲ್ಯಾಬ್ಗಳ ಮೇಲೆ ಅಲ್ಲೆಲ್ಲ ನೀರು ನಿಂತ್ಕೊಂಡಿರುವಂಥ ಸಾಧ್ಯತೆ ಇರುತ್ತೆ. ಮನೆಯಲ್ಲಿ ತೋಟ ಇರುತ್ತೆ. ಎಸ್ಪೆಷಲಿ ನಮ್ಮದು ಕರಾವಳಿ ಜಿಲ್ಲೆಯಲ್ಲಿ ಚಿಕ್ಕ ತೋಟದ ಮಧ್ಯದಲ್ಲಿ ಮನೆ ಇರುತ್ತೆ. ಸೊ ಹಾಗಾಗಿ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇರುತ್ತೆ. ಸೊ ಅರೇಕ ಪ್ಲಾಂಟೇಷನ್ ಇರ್ಬೋದು, ಅಲ್ಲೆಲ್ಲ ನೀರು ನಿಂತಿರುವಂಥದ್ದನ್ನು ನಾವು ನೋಡ್ತೇವೆ. ಸೊ ಅಲ್ಲೆಲ್ಲ ಹೋಗುವಾಗ ಸ್ವಲ್ಪ ಸೆಲ್ಫ್ ಪ್ರೊಟೆಕ್ಷನ್ ಮೆಜರ್ಸನ್ನು ತೆಗೆದುಕೊಳ್ಳೋದು ಉತ್ತಮ. ಮತ್ತು ಇದರ ರೋಗ ಲಕ್ಷಣಗಳೇನು? ಜನ ಯಾವಾಗ ವೈದ್ಯರನ್ನು ಸಂಪರ್ಕ ಮಾಡಬೇಕು ಅಂತ? ಹೆಚ್ಚಾಗಿ ಚಿಕನ್ಗುನ್ಯಾ ಲಕ್ಷಣ ಅಂತಂದರೆ ಗಂಟು ನೋವು. ಚಿಕನ್ಗುನ್ಯಾ ಚಿಕೂಸ್ ಅಂತೇಳುವಂಥ ಒಂದು ವರ್ಡ್ ಏನಿದೆ, ಇದು ತಾಂಜೇನಿಯಾ ವರ್ಡು. ಚಿಕೂಸ್ ಅಂತೇಳುವಂಥ ವರ್ಡೇ ಟು ಬೆಂಡ್ ಅಂತ, ನೋವಿನಿಂದಾಗಿ ಬೆಂಡ್ ಆಗುವಂಥದ್ದು ಅಂತ. ಸೊ ಅದರಲ್ಲೇ ಅದರದ್ದು ಮೀನಿಂಗ್ ಕೂಡ ಇದೆ. ಸೊ ಗಂಟು ನೋವು ಹೆಚ್ಚಾಗಿ ಇರುತ್ತೆ. ಸೊ ಈ ಗಂಟು ನೋವು ಸಾಕಷ್ಟು ವರ್ಷಗಳ ಕಾಲ ಕೂಡ ಇರ್ಬೋದು. ಸೊ ಆ ಹಿನ್ನೆಲೆಯಲ್ಲಿ ಜ್ವರ ಮತ್ತು ಗಂಟು ನೋವು ಇರುವಂಥವರು ಕೂಡಲೇ ಅವರ ನಿಯರೆಸ್ಟ್ PHC ಏನಿದೆ ಅಲ್ಲಿಗೆ ಹೋಗಿ ತೋರಿಸ್ಬೇಕಾಗತ್ತೆ. ಹಿಂದಿನ ವರ್ಷಗಳಿಗೆ ಹೋಲಿಸಿದಾಗ ಎಲ್ಲೋ ಈ ವರ್ಷ ಒಂದಿಷ್ಟು ರೋಗಿಗಳ ಸಂಖ್ಯೆ ಹೆಚ್ಚಾಗಿರುವಂಥದ್ದು ಸಹಜವಾಗಿ ಒಂದಿಷ್ಟು ಆತಂಕವನ್ನು ಉಂಟು ಮಾಡಿದೆ. ಆತಂಕ ಬೇಡ, ಆದರೆ ಎಚ್ಚರಿಕೆ ಅಗತ್ಯ ಅನ್ನುವಂಥ ದೃಷ್ಟಿಯಿಂದ ಈ ಮಳೆಗಾಲದಲ್ಲಿ ಜನ ಏನೆಲ್ಲ ಎಚ್ಚರಿಕೆಯನ್ನು ವಹಿಸಬೇಕು ಮತ್ತು ಆರೋಗ್ಯ ಇಲಾಖೆ ಯಾವ ರೀತಿ ಸನ್ನದ್ಧವಾಗಿದೆ ಅನ್ನುವಂಥ ಮಾಹಿತಿಯನ್ನು ಡಾಕ್ಟರ್ ಪ್ರಶಾಂತ್ ಭಟ್ ಅವರು ನೀಡಿದ್ದಾರೆ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.